ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವರ್ಗ ಮತ್ತು ಘನ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 18ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1 ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, 27,000 ಮತ್ತು 10,648 ಇವುಗಳ ಘನಮೂಲಗಳನ್ನು ಕಂಡುಹಿಡಿಯಿರಿ. ಈಗ ನಾವು ಒಂದೊಂದಾಗಿ ಈ ಎರಡು ಸಂಖ್ಯೆಗಳ ಘನಮೂಲಗಳನ್ನು ಕಂಡುಹಿಡಿಯೋಣ. ಮೊದಲನೇ ಸಂಖ್ಯೆ 27,000 ಎಂದು ಇದೆ. ಈಗ ನಾವು 27,000ವನ್ನು ಘನಮೂಲವನ್ನು ಕಂಡುಹಿಡಿಯುವಾಗ ಮೊದಲನೆಯದಾಗಿ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಎಂದು ನೋಡೋಣ. ಈ ಸಂಖ್ಯೆಯನ್ನು ನಾವು 3ರಿಂದ ಭಾಗಿಸಿದ್ದೇವೆ, ಅಥವಾ ಇಲ್ಲಿ ನೀವು ಮೊದಲನೆಯದಾಗಿ 2ರಿಂದ ಕೂಡ ಭಾಗಿಸಿಕೊಳ್ಳಬಹುದು. 3ರಿಂದ ಭಾಗಿಸೋಣ. ಇಲ್ಲಿ 3 9 27, 3 0ಗೆ 3 0ಯನ್ನು ಹಾಗೆ ಇರಿಸಿದ್ದೇವೆ. ನಂತರ 3 3 9, 3 0 ಹಾಗೆ ಇರಲಿ. 3 1 3 ಬಂದಿದೆ, 3 ಸೊನ್ನೆಗಳು. ಈಗ 1,000ವನ್ನು ನಾವು 3ರಿಂದ ಭಾಗಿಸಲು ಸಾಧ್ಯವಿಲ್ಲ, ಆದ್ದರಿಂದ 2ರಿಂದ ಭಾಗಿಸೋಣ. 2 5 10, 2 0. ಇಲ್ಲಿ ಪುನಃ ನಾವು 2ರಿಂದ ಭಾಗಿಸಬಹುದು. 2 2 4 ಬಂದಿದೆ. 5ರಲ್ಲಿ 4ನ್ನು ಕಳೆದಾಗ 1 ಉಳಿಯಿತು, 10 ಆಯಿತು. 2 5 10, 0ಗೆ 0 ಹಾಗೆ ಇರಲಿ. ಈಗ 250ನ್ನು 2ರಿಂದ ಪುನಃ ಭಾಗಿಸೋಣ. 2 1 2, 2 2 4 ಆಗಿದೆ. 5ರಲ್ಲಿ 4ನ್ನು ಕಳೆದಾಗ 1 ಉಳಿಯಿತು, 10 ಆಯಿತು. 2 5 10. ಈಗ ನಾವು 125ನ್ನು 2ರಿಂದ ಭಾಗಿಸಲು ಸಾಧ್ಯವಿಲ್ಲ, ಏಕೆಂದರೆ ಬೆಸ ಸಂಖ್ಯೆ. ಆದ್ದರಿಂದ ಈಗ ನಾವು 5ರಿಂದ ಭಾಗಿಸೋಣ. 125ನ್ನು 5ರಿಂದ ಭಾಗಿಸಿದಾಗ 5 2 10, 12ರಲ್ಲಿ 10ನ್ನು ಕಳೆದಾಗ ಇಲ್ಲಿ 2 ಉಳಿದಿದೆ, 25 ಆಯಿತು. 5 5 25. ಈಗ ಪುನಃ 25ನ್ನು 5ರಿಂದ ಭಾಗಿಸೋಣ. 5 5 25, 5 1 5. ಇಲ್ಲಿ ನೀವು ಸಂಖ್ಯೆಗಳನ್ನು ನೋಡಿ, 3 3 3, 2 2 2 ಮತ್ತು 5 5 5 ಈ ರೀತಿಯಾಗಿ ಇಲ್ಲಿ ಸಂಖ್ಯೆಗಳು ಬಂದಿದ್ದಾವೆ. ಇಲ್ಲಿ ಕ್ಯೂಬ್ ರೂಟ್ ಆಫ್ 27, ಇಲ್ಲಿ 27,000 ಎಂದು ಬರೆದುಕೊಳ್ಳಿ. ಈಕ್ವಲ್ಸ್ ಟು 3 ಗುಣಿಸು 3 ಗುಣಿಸು 3 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 5 ಗುಣಿಸು 5 ಗುಣಿಸು 5. ಈಗ ನೀವು ಪ್ರತಿಯೊಂದು ಸಂಖ್ಯೆಯಿಂದ, ಅಂದರೆ 3 ಸಂಖ್ಯೆಗಳಿಂದ ಒಂದೊಂದು ಅಂಕಿಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು, ಏಕೆಂದರೆ ಇಲ್ಲಿ ನೀವು ಘನಮೂಲವನ್ನು ಕಂಡುಹಿಡಿಯುತ್ತಿದ್ದೀರಿ. 3 3 3, ಈ 3ರಿಂದ ಒಂದು 3ನ್ನು ತೆಗೆದುಕೊಳ್ಳಿ, ಮತ್ತು 3 2ರಿಂದ 1 2 ಮತ್ತು 3 5ರಿಂದ 1 5ನ್ನು ತೆಗೆದುಕೊಳ್ಳಿ. 3 ಗುಣಿಸು 2 ಗುಣಿಸು 5 ಆಗಿದೆ. 3 2 6, 6 5 30. ಆದ್ದರಿಂದ ಘನಮೂಲ 30. 27,000ದ ಘನಮೂಲ 30 ಆಗಿದೆ. ಈಗ ಮುಂದಿನ ಸಂಖ್ಯೆ 10,648. ಈ ಸಂಖ್ಯೆಯನ್ನು ಕೂಡ ಈಗ ನಾವು ಮೊದಲನೆಯದಾಗಿ 2ರಿಂದ ಭಾಗಿಸೋಣ. 10,648 2ರಿಂದ ಭಾಗಿಸಿದಾಗ 2 5 10, 2 3 6, 2 2 4, 2 4 8 ಬಂದಿದೆ. ಪುನಃ 2ರಿಂದ ಭಾಗಿಸೋಣ. 5,324ನ್ನು 2ರಿಂದ ಭಾಗಿಸೋಣ. 2 2 4, 5ರಲ್ಲಿ 4ನ್ನು ಕಳೆದಾಗ 1 ಉಳಿಯಿತು, 13 ಆಯಿತು. 2 6 12, 13ರಲ್ಲಿ 12ನ್ನು ಕಳೆದಾಗ 1 ಉಳಿದಿದೆ, ಪುನಃ 12. 2 6 12. ಈಗ 4 ಉಳಿದಿದೆ, 2 2 4. ಈಗ 2,662ನ್ನು ಪುನಃ 2ರಿಂದ ಭಾಗಿಸಬಹುದು. 2 1 2, 2 3 6, 2 3 6 ಮತ್ತು 2 1 2, 1,331 ಬಂದಿದೆ. ಈಗ ನಾವು 2ರಿಂದ ಭಾಗಿಸಲು ಸಾಧ್ಯವಿಲ್ಲ. ಈ ಸಂಖ್ಯೆಯನ್ನು 11ರಿಂದ ಭಾಗಿಸೋಣ. 11 1 11. ಇಲ್ಲಿ 13ರಲ್ಲಿ 11ನ್ನು ಕಳೆದಾಗ 2 ಉಳಿಯಿತು, 23 ಬಂದಿದೆ. 11 2 22, 23ರಲ್ಲಿ 22ನ್ನು ಕಳೆದಾಗ ಇಲ್ಲಿ 1 ಉಳಿಯಿತು, 11. 11 1 11 ಆಗಿದೆ. 121 ಬಂದಿದೆ. ಈಗ ಪುನಃ ನಾವು 11ರಿಂದ ಭಾಗಿಸಬಹುದು. 11 1 11, 12ರಲ್ಲಿ 11ನ್ನು ಕಳೆದಾಗ 1 ಉಳಿಯಿತು, 11. ಪುನಃ 11 1 11 ಆಗುತ್ತದೆ. ಈಗ 11ನ್ನು 11ರಿಂದಲೇ ಭಾಗಿಸೋಣ. 11 11 ಅಂದರೆ 11 1 11 ಬರುತ್ತದೆ. ಈಗ ಕ್ಯೂಬ್ ರೂಟ್ ಆಫ್ 10,648. ಈಗ 2 ಗುಣಿಸು 2 ಗುಣಿಸು 2 ಗುಣಿಸು 11 ಗುಣಿಸು 11 ಗುಣಿಸು 11. ಈಗ 3 2ರಿಂದ 1 2 ಮತ್ತು 3 11ರಿಂದ 1 11ನ್ನು ತೆಗೆದುಕೊಳ್ಳಿ. 2 ಗುಣಿಸು 11, 11 2 22 ಬಂದಿದೆ. ಆದ್ದರಿಂದ 10,648ರ ಘನಮೂಲ 22. ಪ್ರಶ್ನೆ ನಂಬರ್ 2, 1,323ನ್ನು ಪೂರ್ಣ ಘನ ಸಂಖ್ಯೆಯನ್ನಾಗಿಸಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ ಎಂದು ಕೇಳಿದ್ದಾರೆ. ಈಗ ನಾವು ಲೆಕ್ಕ ಬಿಡಿಸೋಣ.
ಇದನ್ನು ಕೂಡ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದಲೇ ಬಿಡಿಸಬೇಕು. 1323. ಈಗ ನಾವು ಭಾಗಿಸುತ್ತಾ ಹೋಗೋಣ. ಇಲ್ಲಿ ಕೊನೆಯ ಸಂಖ್ಯೆ 3 ಆದ್ದರಿಂದ 3ರಿಂದ ಭಾಗಿಸುತ್ತಿದ್ದೇವೆ. 3 4 12 ಬಂದಿದೆ. 13ರಲ್ಲಿ 12ನ್ನು ಕಳೆದಾಗ 1 ಉಳಿಯಿತು 12. 3 4 12, 3 1 3. 441ನ್ನು ಪುನಃ 3ರಿಂದ ಭಾಗಿಸೋಣ. 3 1 3. 4ರಲ್ಲಿ 3ನ್ನು ಕಳೆದಾಗ 1 ಉಳಿಯಿತು 14. ಇಲ್ಲಿ 3 4 12 ಬರುತ್ತದೆ. 14ರಲ್ಲಿ 12ನ್ನು ಕಳೆದಾಗ 2 ಉಳಿಯಿತು 21 ಆಗಿದೆ. 3 7 21. ಪುನಃ 3ರಿಂದ ಭಾಗಿಸೋಣ. 3 4 12. 14ರಲ್ಲಿ 12ನ್ನು ಕಳೆದಾಗ 2 ಉಳಿಯಿತು 27. 3 9 27. ಈಗ 49ನ್ನು ನಾವು 3ರಿಂದ ಭಾಗಿಸಲು ಸಾಧ್ಯವಿಲ್ಲ, ಆದ್ದರಿಂದ 7ರಿಂದ ಭಾಗಿಸುತ್ತಿದ್ದೇವೆ. 7 7 49. 7 1 7 ಬಂದಿದೆ. ಇಲ್ಲಿ ನೀವು ನೋಡಬಹುದು 3 3 3. ಈ 3ರಿಂದ ನಾವು 1 3ನ್ನು ತೆಗೆದುಕೊಳ್ಳಬಹುದು. ಆದರೆ 2 7ಗಳು ಇಲ್ಲಿ 3 7 ಬಂದಾಗ ಆ ಸಂಖ್ಯೆ ಪೂರ್ಣವರ್ಗವಾಗುತ್ತದೆ. ಆದರೆ ಇಲ್ಲಿ 2 7ಗಳು ಬಂದಿವೆ. ಆದ್ದರಿಂದ ನಾವು 1323ನ್ನು ಪೂರ್ಣಘನ ಸಂಖ್ಯೆಯನ್ನಾಗಿಸಲು 7ರಿಂದ ಗುಣಿಸಬೇಕಾಗಿದೆ ಎಂದು ಬರೆದುಕೊಳ್ಳಿ. ಇಲ್ಲಿ 3 × 3 × 3 ಗುಣಿಸು 7 × 7 ಗುಣಿಸು. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ ನಾವು ಕ್ವಶನ್ ಮಾರ್ಕನ್ನು ಇಟ್ಟಿದ್ದೇವೆ. ಆದ್ದರಿಂದ 1 7 ಇಲ್ಲಿ ಕಡಿಮೆಯಾದ್ದರಿಂದ ನಾವು 7ರಿಂದ ಗುಣಿಸಬೇಕು ಎಂದು ಬರೆಯಬೇಕಾಗಿದೆ. ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3. ಸರಿ ಅಥವಾ ತಪ್ಪು ಎಂದು ತಿಳಿಸಿ, ನಂತರ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ ಎಂದು ಕೊಡಲಾಗಿದೆ. ಮೊದಲನೇ ಪ್ರಶ್ನೆ ನೋಡಿ, ಯಾವುದೇ ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುತ್ತದೆ ಎಂದು ಕೊಟ್ಟಿದ್ದಾರೆ. ಈಗ ನಾವು ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುತ್ತದೆಯೇ ಎಂದು ನೋಡೋಣ. ಇಲ್ಲಿ ನಾವು ಕೋಷ್ಟಕದಲ್ಲಿ ಒಂದಿಷ್ಟು ಘನ ಸಂಖ್ಯೆಗಳನ್ನು ಕೊಟ್ಟಿದ್ದೇವೆ. ನೀವು ಗಮನಿಸಿ, ಯಾವುದೇ ಬೆಸ ಸಂಖ್ಯೆಯ ಘನವು ಕೂಡ ಇಲ್ಲಿ ಸಮಸಂಖ್ಯೆಯಾಗಿಲ್ಲ. ನೀವು ನೋಡಬಹುದು 1ರ ಕ್ಯೂಬ್ 1, ಮುಂದಿನ ಬೆಸ ಸಂಖ್ಯೆ 3 ಆಗಿದೆ. 3ರ ಕ್ಯೂಬ್ 27, 5ರ ಕ್ಯೂಬ್, 7ರ ಕ್ಯೂಬ್, ಈ ಎಲ್ಲ ರೀತಿಯ ಸಂಖ್ಯೆಗಳನ್ನು ನೀವು ಬೆಸ ಸಂಖ್ಯೆಗಳನ್ನು ಗಮನಿಸಿ. ಆ ಯಾವುದೇ ಸಂಖ್ಯೆಗಳ ಘನವು ಸಮಸಂಖ್ಯೆಯಾಗಿಲ್ಲ. ಆದ್ದರಿಂದ ಮೊದಲನೇ ಉತ್ತರ ತಪ್ಪು ಎಂದು ಬರೆಯಿರಿ. ತಪ್ಪು. ಉದಾಹರಣೆಯನ್ನಾಗಿ 2 ಉದಾಹರಣೆಗಳನ್ನು ಬರೆದಿದ್ದೇವೆ. 1ರ ಕ್ಯೂಬ್ = 1, 3ರ ಕ್ಯೂಬ್ = 27. ಆದ್ದರಿಂದ ಇಲ್ಲಿ ಯಾವುದೇ ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆಯಾಗಿರುವುದಿಲ್ಲ ಎಂದು ಅರ್ಥವಾಗಿದೆ. ಎರಡನೇ ಪ್ರಶ್ನೆ, 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ ಎಂದು ಕೊಟ್ಟಿದ್ದಾರೆ. ನೀವು ನೋಡಬಹುದು, ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾವು ಕೊಟ್ಟಿದ್ದೇವೆ. 2ರ ಕ್ಯೂಬ್ 8 ಬಂದಿದೆ ಮತ್ತು 12ರ ಕ್ಯೂಬ್, 22ರ ಕ್ಯೂಬ್, 32ರ ಕ್ಯೂಬ್, ಈ ರೀತಿಯ ಸಂಖ್ಯೆಗಳನ್ನು ನೀವು ಗಮನಿಸಿದಾಗ 8ರಿಂದ ಕೊನೆಗೊಳ್ಳುವಂತಹ ಸಂಖ್ಯೆಗಳನ್ನು ನೋಡಬಹುದಾಗಿದೆ. ಉತ್ತರ ಬರೆಯೋಣ. ಈ ಹೇಳಿಕೆ ಕೂಡ ತಪ್ಪಾಗಿದೆ. ತಪ್ಪು ಎಂದು ಬರೆದುಕೊಳ್ಳಿ. ಏಕೆಂದರೆ 2ರ ಕ್ಯೂಬ್ = 8 ಬಂದಿದೆ ಮತ್ತು 12ರ ಕ್ಯೂಬ್ 1728 ಬಂದಿದೆ. ಇಲ್ಲಿ ಅರ್ಥ 8 ಘನ ಸಂಖ್ಯೆಯ ಕೊನೆ ಸಂಖ್ಯೆ ಕೂಡ ಆಗಿರಬಹುದು. ಪ್ರಶ್ನೆಯಲ್ಲಿ 8 ಯಾವುದೇ ಘನ ಸಂಖ್ಯೆಯ ಕೊನೆಯ ಅಂಕೆಯಾಗಿರುವುದಿಲ್ಲ ಎಂದು ಕೊಟ್ಟಿದ್ದಾರೆ. ಈ ಹೇಳಿಕೆ ತಪ್ಪಾಗಿದೆ. ಮೂರನೇ ಪ್ರಶ್ನೆ, 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆಯಾಗಿರಬಹುದು ಎಂದು ಹೇಳಲಾಗಿದೆ. ಈಗ ನಾವು ನೋಡೋಣ. 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆಯಾಗಿದೆಯೇ ಎಂದು ನೋಡಬಹುದು. ಇಲ್ಲಿ ಕೋಷ್ಟಕವನ್ನು ಗಮನಿಸಿ. 2 ಅಂಕಿಯ ಸಂಖ್ಯೆಗಳ ಎಲ್ಲ ಘನಗಳು ಕೂಡ 4 ಸಂಖ್ಯೆಗಿಂತ ಹೆಚ್ಚು ಸಂಖ್ಯೆಯನ್ನು ಹೊಂದಿದ್ದಾವೆ. 10ರಿಂದ ಗಮನಿಸಿ. 10, 11, 10ರ ಕ್ಯೂಬ್ 1000, 11ರ ಕ್ಯೂಬ್, ಈ ರೀತಿಯ ಸಂಖ್ಯೆಗಳನ್ನು ನೀವು ನೋಡಬಹುದು. ಈ ಎಲ್ಲ ಸಂಖ್ಯೆಗಳು 4 ಅಂಕಿಯ ಸಂಖ್ಯೆಗಳಾಗಿದ್ದಾವೆ. ಆದ್ದರಿಂದ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಬರೆದುಕೊಳ್ಳಿ. 3. ತಪ್ಪು ಎಂದು ಬರೆಯಿರಿ. ತಪ್ಪು. ಉದಾಹರಣೆಯನ್ನಾಗಿ 10ರ ಕ್ಯೂಬನ್ನು ನಾವು ಬರೆದಿದ್ದೇವೆ. ಮೊದಲನೇ ಎರಡನೇ ಸಂಖ್ಯೆ ಇದು. 10ರ ಕ್ಯೂಬ್ = 1000. ನಾಲ್ಕನೇ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ, 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರುತ್ತದೆ ಎಂದು ಹೇಳಲಾಗಿದೆ. ಈಗ ಇಲ್ಲಿ ನೋಡಬಹುದು, 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರುವುದಿಲ್ಲ. ಏಕೆಂದರೆ 2 ಅಂಕಿಯ ಘನಗಳನ್ನು ನಾವು ಇಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿದ್ದೇವೆ. 4, 5, 6 ಈ ರೀತಿಯ ಪದಗಳನ್ನು ಹೊಂದಿವೆ. ಎಲ್ಲ ಅಂಕಿಗಳು ಕೂಡ 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಇಲ್ಲಿ ಈ ಹೇಳಿಕೆ ಕೂಡ ತಪ್ಪಾಗಿದೆ. ನಾಲ್ಕನೇ ಉತ್ತರ ತಪ್ಪು ಎಂದು ಬರೆದುಕೊಳ್ಳಿ. ಉದಾಹರಣೆಯಾಗಿ ನಾವು 99ರ ಕ್ಯೂಬನ್ನು ಬರೆದಿದ್ದೇವೆ. 99 × 99 × 99. ಇಲ್ಲಿ 3 ಬಾರಿ ನಾವು 99ನ್ನು ಗುಣಿಸಿದಾಗ 9,70,299 ಬಂದಿದೆ. ಇದು ಒಂದು 6 ಅಂಕಿಯ ಸಂಖ್ಯೆ. ಅಲ್ಲಿ 7 ಅಥವಾ 7ಕ್ಕಿಂತ ಹೆಚ್ಚು ಅಂಕಿಯ ಸಂಖ್ಯೆಗಳು ಇರುತ್ತವೆ ಎಂದು ಹೇಳಿದ್ದಾರೆ. ಆದ್ದರಿಂದ ಹೇಳಿಕೆ ತಪ್ಪು ಎಂದು ಬರೆದುಕೊಳ್ಳಿ. ಐದನೇ ಪ್ರಶ್ನೆ, ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ನೋಡೋಣ.
ಇಲ್ಲಿ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಏಕೆಂದರೆ ಪರಿಪೂರ್ಣ ವರ್ಗಗಳು ಮಾತ್ರ ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ. ಘನ ಸಂಖ್ಯೆಗಳು ಸಾಮಾನ್ಯವಾಗಿ ಸಮ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ. ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದೇವೆ. ನೀವು ಇಲ್ಲಿ ಗಮನಿಸಿ, ಘನ ಸಂಖ್ಯೆಗಳು ಸಾಮಾನ್ಯವಾಗಿ ಸಮ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುತ್ತವೆ. ಉದಾಹರಣೆ, ಘನ ಸಂಖ್ಯೆ 8 ನೋಡಿದಾಗ ನಾವು 2ರ ಕ್ಯೂಬ್ ಎಂದು ಬರೆಯುತ್ತೇವೆ. ಇದು ಒಂದು ಘನ ಸಂಖ್ಯೆ. 8ರ ಅಪವರ್ತನಗಳನ್ನು ನಾವು 1, 2, 4, 8 ಎಂದು ಬರೆಯುತ್ತೇವೆ. ಅಂದರೆ ಈ 4 ಸಂಖ್ಯೆಗಳಿಂದ ನಾವು 8 ಭಾಗಿಸಬಹುದಾಗಿದೆ. ಇಲ್ಲಿ ನಾವು ಒಟ್ಟು 4 ಅಪವರ್ತನಗಳನ್ನು ಪಡೆದಿದ್ದೇವೆ. ಇಲ್ಲಿ ಸಮ ಸಂಖ್ಯೆಯ ಅಪವರ್ತನಗಳು ಎಂದರೆ ಇಲ್ಲಿ 1, 2, 3, 4 ಸಂಖ್ಯೆಗಳು ಬಂದಿವೆ. ಅವು ಸಮ ಸಂಖ್ಯೆಯಾಗಿದೆ. ಆದ್ದರಿಂದ ಸಮ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದಂತಾಯಿತು. 27 ಗಮನಿಸಿ, ಇದು ಒಂದು ಘನ ಸಂಖ್ಯೆ. ಇಲ್ಲಿ 27ರ ಅಪವರ್ತನಗಳನ್ನು ನೋಡಿ, 1, 3, 9, 27. ಇಲ್ಲೂ ಕೂಡ ಒಟ್ಟು 4 ಅಪವರ್ತನಗಳಿವೆ. 4 ಅಪವರ್ತನಗಳು, 4 ಕೂಡ ಒಂದು ಸಮ ಸಂಖ್ಯೆ. ಆದ್ದರಿಂದ ಸಮ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದಂತಾಗಿದೆ. ಸಮ ಸಂಖ್ಯೆಯ ಅಪವರ್ತನ ಹೊಂದಿದೆ ಎಂದು ಬರೆದುಕೊಳ್ಳಿ. ಆದ್ದರಿಂದ ಈ ಹೇಳಿಕೆ ಕೂಡ ನೀವು ತಪ್ಪು ಎಂದು ಬರೆಯಬೇಕು. 4ನೇ ಪ್ರಶ್ನೆ, ಸಂಖ್ಯೆ 1331 ಒಂದು ಪೂರ್ಣಘನ ಎಂದು ನೀವು ಹೇಳುತ್ತೀರಿ. ನೀವು ಅದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಅದರ ಘನಮೂಲ ಯಾವುದು? ಅದೇ ರೀತಿ 4913, 12167 ಮತ್ತು 32768 ಈ ಸಂಖ್ಯೆಗಳ ಘನಮೂಲಗಳನ್ನು ಊಹಿಸಿ ಎಂದು ಹೇಳಿದ್ದಾರೆ. ಈಗ ಇಲ್ಲಿ ನೀವು ಕೋಷ್ಟಕದಲ್ಲಿ ಗಮನಿಸಿ, ಮೊದಲನೇ ಸಂಖ್ಯೆ 1331 ಎಂದು ಕೊಟ್ಟಿದ್ದಾರೆ. ಇದರ ಘನಮೂಲವನ್ನು ನಾವು ಅಪವರ್ತಿಸದೆ ಹೇಗೆ ಕಂಡುಹಿಡಿಯಬಹುದು ಎಂದು ನೋಡೋಣ. ಇಲ್ಲಿ ಕೊನೆಯ ಸಂಖ್ಯೆಯನ್ನು ನೋಡಿ, 1331ರಲ್ಲಿ 1 ಕೊನೆಯ ಸಂಖ್ಯೆಯಾಗಿದೆ. 1 ಕೊನೆಯ ಸಂಖ್ಯೆಯಾಗುವಂತೆ ಯಾವ ಪೂರ್ಣಘನ ಸಂಖ್ಯೆ ಬರುತ್ತದೆ ಎಂದು ಕೋಷ್ಟಕದಲ್ಲಿ ಗಮನಿಸಿ. ಮೊದಲನೆಯದಾಗಿ 1ರ ಕ್ಯೂಬ್ ಇರುವುದು 1 ಬರುತ್ತದೆ. ನಂತರ 11ರ ಕ್ಯೂಬ್ 11 ಗುಣಿಸು 11 ಗುಣಿಸು 11, ಇದು 1331 ಬರುತ್ತದೆ. 1ರ ಕ್ಯೂಬ್ ಆಗಿರಲು ಸಾಧ್ಯವಿಲ್ಲ. ಆದ್ದರಿಂದ ನಾವು 1331ರ ಪೂರ್ಣಘನ, ಇಲ್ಲಿ ನಾವು ಘನಮೂಲವನ್ನು 11 ಎಂದು ತೆಗೆದುಕೊಳ್ಳಬಹುದಾಗಿದೆ. ಬರೆಯೋಣ. 1331 1ರಲ್ಲಿ ಕೊನೆಗೊಳ್ಳುತ್ತದೆ. ಕೊನೆಯ ಸಂಖ್ಯೆಯನ್ನು 1 ಎಂದು ನಾವು ಪರಿಗಣಿಸಿದ್ದೇವೆ. 1ರಲ್ಲಿ ಕೊನೆಗೊಳ್ಳುತ್ತದೆ. 1ರಲ್ಲಿ ಕೊನೆಗೊಳ್ಳುವ ಸಂಖ್ಯೆಯ ಘನವು 1ರಲ್ಲಿ ಕೊನೆಗೊಳ್ಳುತ್ತದೆ. ಇಲ್ಲಿ 1ರಿಂದ ಕೊನೆಗೊಳ್ಳುವಂತಹ ಸಂಖ್ಯೆಯ ಘನವೂ ಕೂಡ 1ರಲ್ಲಿಯೇ ಕೊನೆಗೊಳ್ಳುತ್ತಿದೆ. ಉದಾಹರಣೆಗಳನ್ನು ನೋಡಿಕೊಳ್ಳಬಹುದು. ಇಲ್ಲಿ 1ರ ಕ್ಯೂಬ್ 1, 11ರ ಕ್ಯೂಬ್ 1331, ಈ ರೀತಿಯಾಗಿ ಘನವೂ ಕೂಡ 1ರಲ್ಲಿಯೇ ಕೊನೆಗೊಳ್ಳುತ್ತದೆ. ಇಲ್ಲಿ ಉದಾಹರಣೆಗಳನ್ನು ನಾವು ಬರೆದಿದ್ದೇವೆ. ಉದಾಹರಣೆ ಮೊದಲನೆಯದಾಗಿ 1ರ ಕ್ಯೂಬನ್ನು ಕೂಡ ನೀವು ಬರೆದುಕೊಳ್ಳಬಹುದು. 1ರ ಕ್ಯೂಬ್ = 1 ಮತ್ತು ಇಲ್ಲಿ 11ರ ಕ್ಯೂಬ್ 1331 ಆಗಿದೆ. ಆದ್ದರಿಂದ ಘನಮೂಲ 1331ರ ಘನಮೂಲವನ್ನು ನಾವು 11 ಎಂದು ಊಹಿಸುತ್ತಿದ್ದೇವೆ. 4913 ಕೊನೆಯ ಸಂಖ್ಯೆ ಇಲ್ಲಿ 3ರಲ್ಲಿ ಕೊನೆಗೊಳ್ಳುತ್ತಿದೆ. 3 ಕೊನೆಯ ಸಂಖ್ಯೆ. ಇಲ್ಲಿ 2ನೇ ಸಾಲಿನಲ್ಲಿ 7ರಲ್ಲಿ ಕೊನೆಗೊಳ್ಳುವ ಸಂಖ್ಯೆಯ ಘನಗಳು ಸಂಖ್ಯೆ 3ರಲ್ಲಿ ಕೊನೆಗೊಳ್ಳುತ್ತವೆ. ಇಲ್ಲಿ ನೀವು ನೋಡಬಹುದಾಗಿದೆ. ಉದಾಹರಣೆಗಳನ್ನು ನೋಡಿಕೊಳ್ಳಿ. 7ರ ಕ್ಯೂಬ್ ಇರುವುದು 343 ಆಗುತ್ತದೆ ಮತ್ತು 17ರ ಕ್ಯೂಬ್ ಇರುವುದು 4913 ಆಗುತ್ತದೆ. ಆದ್ದರಿಂದ ಈ ಸಂಖ್ಯೆ 3ರಲ್ಲಿ ಕೊನೆಗೊಳ್ಳುತ್ತಿರುವುದರಿಂದ ನಾವು ಇದು 7ರ ಘನವಾಗಿರಬೇಕು, ಇಲ್ಲವಾದಲ್ಲಿ 17ರ ಘನವಾಗಿರುತ್ತದೆ. ಆದ್ದರಿಂದ 7ರ ಘನ 343 ಚಿಕ್ಕ ಸಂಖ್ಯೆ. ಆದ್ದರಿಂದ ನಾವು 4913ರ ಘನವನ್ನು 4913 17 ಕ್ಯೂಬ್ ಅಂದರೆ 17 ಘನಮೂಲ ಎಂದು ಬರೆದುಕೊಳ್ಳಿ. ಆದ್ದರಿಂದ ಘನಮೂಲ 17. 12167 ಕೊನೆಯ ಸಂಖ್ಯೆ 7ರಲ್ಲಿ ಕೊನೆಗೊಳ್ಳುತ್ತಿದೆ. 7ರಲ್ಲಿ ಕೊನೆಗೊಳ್ಳುವಂತಹ ಸಂಖ್ಯೆಗಳನ್ನು ಇಲ್ಲಿ ಬಾಕ್ಸ್ನಲ್ಲಿ ನೀವು ನೋಡಿಕೊಳ್ಳಬಹುದು. 7ರಲ್ಲಿ ಕೊನೆಗೊಳ್ಳುವಂತಹ ಸಂಖ್ಯೆಗಳು ಇಲ್ಲಿ 3ರಲ್ಲಿ ಕೊನೆಗೊಳ್ಳುವ ಸಂಖ್ಯೆಗಳ ಘನವು 7ರಲ್ಲಿ ಕೊನೆಗೊಳ್ಳುತ್ತದೆ. ಉದಾಹರಣೆಯನ್ನು ನೋಡಿ. 3ರ ಕ್ಯೂಬನ್ನು ನಾವು 27 ಎಂದು ತೆಗೆದುಕೊಳ್ಳುತ್ತೇವೆ. 3ರ ಕ್ಯೂಬ್ ನಂತರದ ಸಂಖ್ಯೆ 13ರ ಕ್ಯೂಬನ್ನು ನೀವು ನೋಡಬಹುದು. ನಂತರ 23ರ ಕ್ಯೂಬ್ 12167 ಬರುತ್ತಿದೆ. ಅಂದರೆ 3, 13, 23 ಇಲ್ಲಿ 7ರಿಂದ ಕೊನೆಗೊಂಡಿದೆ ಎಂದರೆ ನೀವು 3, 13, 23, 33 ಈ ರೀತಿಯ ಸಂಖ್ಯೆಗಳ ಘನಮೂಲಗಳನ್ನಾಗಿ ಊಹಿಸಬಹುದು. ಆದ್ದರಿಂದ ಘನಮೂಲ 23 ಎಂದು ಬರೆದುಕೊಳ್ಳಿ. 32768 8 ಇಲ್ಲಿ 8ರಲ್ಲಿ ಕೊನೆಗೊಳ್ಳುತ್ತಿದೆ.
2ರಲ್ಲಿ ಕೊನೆಗೊಳ್ಳುವ ಸಂಖ್ಯೆಯ ಘನವು 8ರಲ್ಲಿ ಕೊನೆಗೊಳ್ಳುತ್ತದೆ. ಅಂದರೆ 2, 12, 22, 32 ಈ ರೀತಿಯ ಸಂಖ್ಯೆಗಳು 8ರಲ್ಲಿ ಕೊನೆಗೊಳ್ಳುತ್ತವೆ. ಆದ್ದರಿಂದ ನಾವು ಇಲ್ಲಿ ಊಹಿಸುವಾಗಲೂ ಕೂಡ 2, 12, 22, 32 ಈ ರೀತಿಯ ಸಂಖ್ಯೆಗಳನ್ನೇ ಇಲ್ಲಿ ಘನಮೂಲವಾಗಬಹುದೇ ಎಂದು ಊಹಿಸಬೇಕು. ಉದಾಹರಣೆ ಬರೆಯಿರಿ. 2ರ ಕ್ಯೂಬ್ 8 ಬರುತ್ತದೆ. ಇಲ್ಲಿ 12, 22 ಈ ರೀತಿಯ ಸಂಖ್ಯೆಗಳ ಘನಮೂಲವು 32,768 ಆಗಲು ಸಾಧ್ಯವಿಲ್ಲ. ಆದ್ದರಿಂದ 32ರ ಸ್ಕ್ವೇರ್ 32ರ ಕ್ಯೂಬ್ ಎಂದು ಬರೆದುಕೊಳ್ಳಿ. 32ರ ಕ್ಯೂಬ್ ಈಕ್ವಲ್ಸ್ ಟು 32,768. ಆದ್ದರಿಂದ ಘನಮೂಲ ಇಲ್ಲಿ 32 ಬಂದಿದೆ. ಪ್ರಶ್ನೆ ನಂಬರ್ 5. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ 4 ಸಂಖ್ಯೆಗಳನ್ನು ಕೊಡಲಾಗಿದೆ. ಈ 4 ಸಂಖ್ಯೆಗಳಲ್ಲಿ ನಾವು ಯಾವುದು ದೊಡ್ಡದು ಎಂದು ಕಂಡುಹಿಡಿಯಬೇಕು. ಮೊದಲನೆಯದಾಗಿ 67 ಕ್ಯೂಬ್ ಮೈನಸ್ 66ರ ಕ್ಯೂಬ್ ಈ ರೀತಿಯಾಗಿ 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವು ಪ್ರತಿಯೊಂದರ ಬೆಲೆಗಳನ್ನು ಈಗ ಕಂಡುಹಿಡಿದು ಇದರಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ ಎಂದು ನೋಡಬಹುದು. ಮೊದಲನೆಯದಾಗಿ ಇವುಗಳ ಬೆಲೆಗಳನ್ನು ಕಂಡುಹಿಡಿಯೋಣ. ಸಂಖ್ಯೆಯನ್ನು ಗಮನಿಸಿ. 67ರ ಕ್ಯೂಬ್ ಮೈನಸ್ 66ರ ಕ್ಯೂಬ್ ಎಂದು ಕೊಟ್ಟಿದ್ದಾರೆ. 67, 66 ಅಂದರೆ 67ಕ್ಕಿಂತ ಒಂದು ಚಿಕ್ಕ ಸಂಖ್ಯೆ 66 ಆಗಿದೆ. ಇಲ್ಲಿ 67ರ ಕ್ಯೂಬ್ 66ರ ಕ್ಯೂಬ್ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಸಂಖ್ಯೆಗಳನ್ನು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಎಂದು ತೆಗೆದುಕೊಳ್ಳೋಣ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಈಗ ನಾವು ಈ ಸೂತ್ರದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಉಪಯೋಗಿಸಬೇಕು. ಎ ಜಾಗದಲ್ಲಿ 67 ಮತ್ತು ಬಿ ಜಾಗದಲ್ಲಿ 66 ಎಂದು ಬರೆದುಕೊಳ್ಳಿ. ಈಗ ಎ ಮೈನಸ್ ಬಿ, ಎ ಜಾಗದಲ್ಲಿ 67, ಬಿ ಜಾಗದಲ್ಲಿ 66. ಎ ಸ್ಕ್ವೇರ್ ಎಂದರೆ 67ರ ಸ್ಕ್ವೇರ್ ಪ್ಲಸ್ ಎ ಗುಣಿಸು ಬಿ 67 ಗುಣಿಸು 66 ಪ್ಲಸ್ ಬಿ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಪ್ಲಸ್ 66ರ ಸ್ಕ್ವೇರ್ ಆಗಿದೆ. 67ರಲ್ಲಿ 66ನ್ನು ಕಳೆದಾಗ 1 ಬಂದಿದೆ. 67ರ ಸ್ಕ್ವೇರ್ ಎಂದರೆ 67 ಗುಣಿಸು 67. 67ನ್ನು 2 ಬಾರಿ ಗುಣಿಸಿದಾಗ ಗುಣಲಬ್ಧ 4,489 ಬಂದಿದೆ. ಪ್ಲಸ್ 67 ಗುಣಿಸು 66. 67ನ್ನು 66ರಿಂದ ಗುಣಿಸಿದಾಗ ಗುಣಲಬ್ಧ 4,422 ಮತ್ತು 66ರ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. 66 ಗುಣಿಸು 66 4,356 ಬಂದಿದೆ. ಈಗ ನಾವು ಬ್ರಾಕೆಟ್ನಲ್ಲಿರುವಂತಹ ಪ್ರತಿಯೊಂದು ಸಂಖ್ಯೆಗಳನ್ನು ಕೂಡಿಸಬೇಕು. ಕೂಡಿಸಿದಾಗ 13,267 ಬಂದಿದೆ. ಗುಣಿಸು 1 ಹಾಗೆ ಇರಲಿ. ಗುಣಿಸು 1 ಈ ಸಂಖ್ಯೆಯನ್ನು ನಾವು 1ರಿಂದ ಗುಣಿಸಿದಾಗ ಪುನಃ ಅದೇ ಸಂಖ್ಯೆಯನ್ನು ಬರೆಯಬೇಕು. ಈಕ್ವಲ್ಸ್ ಟು 13,267. ಅಂದರೆ ಇಲ್ಲಿ 67 ಕ್ಯೂಬ್ ಮೈನಸ್ 66ರ ಕ್ಯೂಬ್ ಇದರ ಬೆಲೆ 13,267 ಬಂದಿದೆ. ಎರಡನೇ ಸಂಖ್ಯೆ ಗಮನಿಸಿ. 43ರ ಕ್ಯೂಬ್ ಮೈನಸ್ 42ರ ಕ್ಯೂಬ್. ಈಗ ನಾವು ಮೇಲಿನ ಸೂತ್ರವನ್ನೇ ಉಪಯೋಗಿಸೋಣ. ಎ ಮೈನಸ್ ಬಿ ಗುಣಿಸು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗಿದೆ. ಎ ಮೈನಸ್ ಬಿ ಇಲ್ಲಿ ಎ ಅನ್ನಾಗಿ 43 ಮತ್ತು ಬಿ ಅನ್ನಾಗಿ 42 ತೆಗೆದುಕೊಳ್ಳಿ. ಎ ಜಾಗದಲ್ಲಿ 43 ಮೈನಸ್ ಬಿ ಇದೆ, ಬಿ ಜಾಗದಲ್ಲಿ ಮೈನಸ್ 42 ಗುಣಿಸು ಎ ಸ್ಕ್ವೇರ್ 43ರ ಸ್ಕ್ವೇರ್ ಪ್ಲಸ್ ಎ ಗುಣಿಸು ಬಿ 43 ಗುಣಿಸು 42 ಪ್ಲಸ್ ಬಿ ಸ್ಕ್ವೇರ್ ಎಂದರೆ ಇಲ್ಲಿ 42 ಇದೆ. 42ರ ಸ್ಕ್ವೇರ್ ಎಂದು ಬರೆಯಿರಿ. 43ರ ಸ್ಕ್ವೇರ್ ಇಲ್ಲಿ ಮೊದಲನೆಯದಾಗಿ 43ರಲ್ಲಿ 42ನ್ನು ಕಳೆದು 1 ಎಂದು ಬರೆಯಿರಿ. ನಂತರ 43ರ ಸ್ಕ್ವೇರ್ 2 ಬಾರಿ 43ನ್ನು ಗುಣಿಸಿದಾಗ ಗುಣಲಬ್ಧ 1,849 ಬರುತ್ತದೆ. ಪ್ಲಸ್ 43 ಗುಣಿಸು 42 1,806. 42ರ ಸ್ಕ್ವೇರ್ 42ನ್ನು 42ರಿಂದ ಗುಣಿಸಿದಾಗ 1,764 ಬಂದಿದೆ. ಬ್ರಾಕೆಟ್ನಲ್ಲಿರುವಂತಹ 3 ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಿರುವಂತಹ ಉತ್ತರವನ್ನು ಈಗ ನಾವು ಬರೆಯಬೇಕು. ಉತ್ತರ 5,419 ಗುಣಿಸು 1 ಮತ್ತೆ ಪುನಃ ಅದೇ ಸಂಖ್ಯೆಯನ್ನು ಬರೆಯಿರಿ. 5,419 ಬಂದಿದೆ. 43ರ ಕ್ಯೂಬ್ ಮೈನಸ್ 42ರ ಕ್ಯೂಬ್ ಉತ್ತರ 5,419. ಈಗ ಮೂರನೇ ಪ್ರಶ್ನೆಯಲ್ಲಿ ಸ್ಕ್ವೇರನ್ನು ಕೊಡಲಾಗಿದೆ. ಈಗ ನಾವು ಸ್ಕ್ವೇರ್ನನ್ನು ಉಪಯೋಗಿಸಿ ಈ ಸೂತ್ರವನ್ನು ಬರೆಯಬೇಕು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಗುಣಿಸು ಎ ಪ್ಲಸ್ ಬಿ. ಹಿಂದಿನ ತರಗತಿಗಳಲ್ಲಿ ನೀವು ಈ ಸೂತ್ರವನ್ನು ಬಿಡಿಸಿದ್ದೀರಿ. ಈಗ ಎ ಜಾಗದಲ್ಲಿ 67 ಮತ್ತು ಬಿ ಜಾಗದಲ್ಲಿ 66ನ್ನು ತೆಗೆದುಕೊಳ್ಳೋಣ. ಎ ಮೈನಸ್ ಬಿ 67 ಮೈನಸ್ 66, ಎ ಪ್ಲಸ್ ಬಿ 67 ಪ್ಲಸ್ 66 ಆಗಿದೆ. 67ರಲ್ಲಿ 66ನ್ನು ಕಳೆದಾಗ 1 ಬಂದಿದೆ. 67 ಪ್ಲಸ್ 66 133 ಈಕ್ವಲ್ಸ್ ಟು 133 ಬಂದಿದೆ. ಇದು 67ರ ಸ್ಕ್ವೇರ್ ಮೈನಸ್ 66ರ ಸ್ಕ್ವೇರರ
ಉತ್ತರ. 4ನೇ ಪ್ರಶ್ನೆ 43ರ ಸ್ಕ್ವೇರ್ ಮೈನಸ್ 42ರ ಸ್ಕ್ವೇರ್. ಇಲ್ಲೂ ಕೂಡ ವರ್ಗ ವ್ಯತ್ಯಾಸವನ್ನು ಮಾಡಬೇಕು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಗಿದೆ. ಎ ಮೈನಸ್ ಬಿ ಎಂದರೆ 43 ಮೈನಸ್ 42, ಎ ಪ್ಲಸ್ ಬಿ ಎಂದರೆ 43 ಪ್ಲಸ್ 42 ಎಂದು ಬರೆಯಿರಿ. 43ರಲ್ಲಿ 42 ಕಳೆದಾಗ 1 ಬಂದಿದೆ. ಗುಣಿಸು 43 ಪ್ಲಸ್ 42, 43ಕ್ಕೆ 42 ಕೂಡಿಸಿದಾಗ 85 ಬರುತ್ತದೆ. 85 ಗುಣಿಸು 1 85. ಈಗ ನೀವು ನೋಡಬಹುದು ನಾವು 4 ಸಂಖ್ಯೆಗಳ ಉತ್ತರಗಳನ್ನು ಕಂಡುಹಿಡಿದಿದ್ದೇವೆ. ಮೊದಲನೇ ಸಂಖ್ಯೆಯಲ್ಲಿ 67ರ ಕ್ಯೂಬ್ ಮೈನಸ್ 66ರ ಕ್ಯೂಬ್ ಉತ್ತರ 13,267. ಎರಡನೇ ಉತ್ತರ 43ರ ಕ್ಯೂಬ್ ಮೈನಸ್ 42ರ ಕ್ಯೂಬ್ನ ಉತ್ತರ 5,419 ಬಂದಿದೆ. ಮೂರನೇ ಪ್ರಶ್ನೆ 67ರ ಸ್ಕ್ವೇರ್ ಮೈನಸ್ 66ರ ಸ್ಕ್ವೇರ್ ಉತ್ತರ 133 ಮತ್ತು 4ನೇ ಪ್ರಶ್ನೆಯಲ್ಲಿ 43ರ ಸ್ಕ್ವೇರ್ ಮೈನಸ್ 42ರ ಸ್ಕ್ವೇರ್ ಇದರ ಉತ್ತರ 85 ಬಂದಿದೆ. ಈಗ ದೊಡ್ಡ ಸಂಖ್ಯೆಯನ್ನು ನೀವು ಗಮನಿಸಿ. ದೊಡ್ಡ ಸಂಖ್ಯೆ 13,267. ಇಲ್ಲಿ ಈ ಪ್ರಶ್ನೆಯನ್ನು ನೀವು ಬರೆಯಬೇಕು. 13,267 ಇದರ ಪ್ರಶ್ನೆ 67ರ ಕ್ಯೂಬ್ ಮೈನಸ್ 66ರ ಕ್ಯೂಬ್ ಆಗಿದೆ. ಆದ್ದರಿಂದ ನೀವು ದೊಡ್ಡ ಸಂಖ್ಯೆಯನ್ನಾಗಿ 67ರ ಕ್ಯೂಬ್ ಮೈನಸ್ 66ರ ಕ್ಯೂಬ್ ಎಂದು ಬರೆಯಿರಿ. ಕೊನೆಯದಾಗಿ ಆದ್ದರಿಂದ 67ರ ಕ್ಯೂಬ್ ಮೈನಸ್ 66ರ ಕ್ಯೂಬ್ ಇದು ದೊಡ್ಡ ಸಂಖ್ಯೆಯಾಗಿದೆ ಎಂದು ಬರೆಯಬೇಕು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 18ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಅಧ್ಯಾಯ 2ರ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.